ಜೈ ಹಿಂದ್. ನೋಡ್ರಿ, ಸ್ಪೋರ್ಟ್ಸ್ ಬಗ್ಗೆ ನಾವು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಕಂಟಿನ್ಯೂಷನ್ ಮಾಡ್ತಾ ಹೋಗ್ತೀನಿ. ಆಲ್ SSC ಎಕ್ಸಾಮ್ಸ್ಗಳಾಗಿರ್ಬೋದು, RRB ಎಕ್ಸಾಮ್ಸ್ಗಳಾಗಿರ್ಬೋದು, ಆಮೇಲೆ ಪೊಲೀಸ್ ಎಕ್ಸಾಮ್ಸ್ಗಳು, ಇವನ್ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗಳು, ಇವನ್ ಮಿಲಿಟರಿ ಎಕ್ಸಾಮ್ಸ್ ಎಲ್ಲದಕ್ಕೂ ಯೂಸ್ ಆಗುವಂತಹ ವಿಡಿಯೋಸ್ಗಳು ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಇದು ಥರ್ಡ್ ಪಾರ್ಟ್ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದೆರಡು ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಕಂಟಿನ್ಯೂಷನ್ ನೋಡ್ಬಿಟ್ಟು ಇದನ್ನ ನೋಡ್ತಾ ಹೋಗಿ. ಕೆಳ ಕ್ವಶನ್ ನೋಡ್ರಿ. ಸೊ ಬಾಸ್ಕೆಟ್ ಬಾಲ್ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಆಯ್ತಾ. ಇಲ್ಲಿ ನೋಡ್ರಿ, ಬಾಸ್ಕೆಟ್ ಬಾಲ್ ಅಲ್ಲಿ ಒಂದ್ ಟೀಮ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ ಹೇಳಿದ್ರೆ 5 ಮೆಂಬರ್ಸ್ ಇರ್ತಾರೆ. ಸೊ ಒಂದ್ ಟೀಮ್ ಅಲ್ಲಿ ಎಷ್ಟು ಜನ ಇರ್ತಾರೆ? 5 ಮೆಂಬರ್ಸ್ ಇರ್ತಾರೆ. ಆಮೇಲೆ ಇಲ್ಲಿ ಕೆಳಗಡೆ ಯಾವ ಹೇಳಿಕೆ ಸರಿಯಾಗೈತೆ ಅಂತ ಕೇಳಿದಾರೆ. ಸೊ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಂಗ್ ಆಗಿದಾವ. ಒಬ್ಬ ಆಟಗಾರನನ್ನು 20 ಸೆಕೆಂಡ್ ಒಳಗಡೆ ಏನಪ್ಪಾ ಅಂದ್ರೆ ಬದಲಿಸಬೇಕಾಗತ್ತ. 20 ಸೆಕೆಂಡ್ ಒಳಗಡೆ ಬದಲಿಸಬೇಕಾಗತ್ತ. ಅದು ನಿಮ್ಗೆ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಲಿಬಾಲ್ ಆಟದಲ್ಲಿ ಒಂದು ಸಮಯದಲ್ಲಿ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರನ್ನು ಮೈದಾನದಲ್ಲಿ ಅನುಮತಿಸಲಾಗಿದೆ? ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 2 ಗ್ರೂಪ್ ಇರ್ತಾವೆ. ಈ ಕಡೆ ಒಂದು ಟೀಮು, ಈ ಕಡೆ ಒಂದು ಟೀಮು. ಒಂದು ಟೀಮ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರ ಅಂತಂದ್ ಕ್ವಶನ್ ಅನ್ನ ಕೇಳಿದಾರೆ. ಸೊ ಟೋಟಲ್ ಆಗಿ ಈ ಕಡೆ 6 ಮೆಂಬರ್ಸ್ ಇರ್ತಾರ. ಅಂದ್ರೆ ಈ ಕಡೆ 6, ಈ ಕಡೆ 1. ಒಂದು ಟೀಮ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರ? 6 ಮೆಂಬರ್ಸ್ ಅಂತ ಇರ್ತಾರ ಅಂತಂದ್ ಹೇಳಿ ನಮ್ಗ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಕಬಡ್ಡಿ ಆಟದಲ್ಲಿ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರಿಗೆ ಮೈದಾನದಲ್ಲಿ ಅವಕಾಶ ಐತಿ ಅಂತಂದೇಳಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕಬಡ್ಡಿ ಗ್ರೌಂಡ್ ಬರುತ್ತಾ. ಒಂದು ಟೀಮ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್? ಈ ಕಡೆ 7 ಮೆಂಬರ್ಸ್, ಈ ಕಡೆ 7 ಮೆಂಬರ್ಸ್. ಅಂದ್ರೆ ಒಂದು ಟೀಮ್ ಅಲ್ಲಿ ಎಷ್ಟು ಜನ ಇರ್ತಾರ? 7 ಮೆಂಬರ್ಸ್ ಇರ್ತಾರ. ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಮಾಹಿತಿ ಬರುತ್ತಾ. ಇದು ವರ್ಲ್ಡ್ ಕಪ್. ಸೊ ಕಬಡ್ಡಿ ವರ್ಲ್ಡ್ ಕಪ್ ಅಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಯಾರ್ಯಾರು ಏನೇನ್ ಗೆದ್ದಾರ ಅಂತಂದ್ ಹೇಳಿ. ಸೊ 2010ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ರೀಸೆಂಟ್ ನಮ್ಗೆ ಇದೆಲ್ಲ ಬೇಡ. ಸೊ ರೀಸೆಂಟ್ ಆಗಿ ವರ್ಲ್ಡ್ ಕಪ್ 2020 ಅದರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪಂಜಾಬ್ ಗೆದ್ದೈತೆ. ಸೊ ನೆಕ್ಸ್ಟ್ 2024ರಲ್ಲಿ ಅದನ್ನ ಯಾವಾಗ ಏನಂತ ನೋಡ್ಕೊಳ್ರಿ. ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಏಷ್ಯನ್ ಗೇಮ್ಸ್ ನಮ್ಮ ಕ್ವಶನ್ಸ್ ಕೇಳೋದೇನಂತಂದ್ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. 2018ರಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದವು? ಜಕಾರ್ತ್ ಮತ್ತು ಪಾಲೆಂಬಾಗ್. ನೆನ್ಪಿಟ್ಕೊಳ್ರಿ, ಇವೇ ಕ್ವಶನ್ಸ್ ಗಳು ರಿಪೀಟ್ ಆಗಿ ಬರ್ತಿದಾವೆ. ಇಂಡೋನೇಷ್ಯಾದೊಳಗಡೆ ಬರುತ್ತೆ ಜಕಾರ್ತ್ ಮತ್ತು ಪಾಲೆಂಬಾಗ್. ಸೊ ಅದ್ರಲ್ಲಿ ನಡೆದಂತಹ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಗೆದ್ದವ್ರು ಯಾರು? ಇರಾನ್ ಟೀಮ್ ಗೆದ್ದೈತೆ. ಆಮೇಲೆ 2022ರ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಿದಾವೆ? ಹಾಂಗ್ಜೋ ಒಳಗಡೆ ಚೀನಾದಲ್ಲಿ ಏಷ್ಯನ್ ಗೇಮ್ಸ್ ನಡೆದವು 2022ರದ್ದು. ಸೊ ಅಲ್ಲಿ ಯಾವ್ದು ಗೆದ್ದೈತೆ ಅಂತಂದ ಹೇಳಿದ್ರೆ ಇಂಡಿಯಾ ಗೆದ್ದೈತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಏನಂತ ಕರಿತಾ ಇದ್ರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನ ಏನಂತ ಕರಿತಾ ಇದ್ರು? ಸೊ ಮೊದಲು ಇದನ್ನ ಏನಂತ ಕರಿತಾ ಇದ್ರು ಅಂದ್ರೆ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತ ಕರಿತಾ ಇದ್ರು. ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತ ಕರಿತಾ ಇದ್ರು. ಇದನ್ನ ಚೇಂಜಸ್ ಮಾಡಿ ಇವಾಗ ಏನಂತ ಕರಿತಾ ಇದಾರೆ? ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಂದ ಹೇಳಿ ಕರಿತಾ ಇದಾರ. ಸೊ ನೋಡ್ರಿ, ಇವಾಗ್ಲೇ ತೋರಿಸ್ತಾ ಇದ್ದೀನಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಗಳು ನೆಕ್ಸ್ಟ್ ಎಲ್ಲಿ ನಡೀತಿದಾವ ಅಂತಂದೇಳಿ. ಖೇಲೋ ಇಂಡಿಯಾ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. 2023ರ ಖೇಲೋ ಇಂಡಿಯಾ ಎಲ್ಲಿ ನಡೆದಿತ್ತಪ್ಪ ಅಂತಂದ ಹೇಳಿದ್ರೆ ಮಧ್ಯಪ್ರದೇಶದೊಳಗಡೆ ನಡೆದೈತೆ. ಆಮೇಲೆ ನೆಕ್ಸ್ಟ್ 2024ರದ್ದು ಎಲ್ಲಿ ನಡೆದೈತೆ? ತಮಿಳುನಾಡದಲ್ಲಿ ಆಲ್ರೆಡಿ ನಡೆದೈತೆ. ನೆಕ್ಸ್ಟ್ 2025ರದ್ದು ಬಿಹಾರ್ ಅಲ್ಲಿ ನಡೆಯೋದೈತೆ. ಬಿಹಾರ. ಇವೆಲ್ಲ ಇಂಪಾರ್ಟೆಂಟ್. ಆಮೇಲೆ ಫಸ್ಟ್ ಟೈಮ್ ಯಾವಾಗ ನಡೀತು ಅಂತಂತ ಹೇಳಿದ್ರೆ 2018 ದೆಹಲಿ ಒಳಗಡೆ ನಡೆದೈತೆ. ಸೊ ಯೂತ್ ಗೇಮ್ಸ್ ಬಗ್ಗೆ ನೀವು ನೆನ್ಪಿಟ್ಕೋಬೇಕು ಇಷ್ಟು ಪಾಯಿಂಟ್ಸ್ ಗಳನ್ನ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತಂದೇಳಿ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಬಂದಾಗ 2020ರಲ್ಲಿ ಸ್ಟಾರ್ಟ್ ಆಗೈತೆ. ಎಲ್ಲಿ ನಡೆದೈತಿ? ಲೇಹ್ ಮತ್ತು ಗುಲ್ಮರ್ಗ, ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಾನು ಕಂಟಿನ್ಯೂಸ್ ಆಗಿ ಏನಂತಂದ್ ಹೇಳಿದ್ರೆ ಲೇಹ್ ಮತ್ತು ಗುಲ್ಮರ್ಗ ಒಳಗಡೆ ನಡೆದಾವ 2 ಸಾರಿ. ನೀವು ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಯಾವ ನಗರವು 2022ರ ಕಾಮನ್ವೆಲ್ತ್ ಗೇಮ್ಸ್ ಗಳನ್ನ ಆಯೋಜನೆ ಮಾಡಿತ್ತು ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರ. 2022ರ ಕಾಮನ್ವೆಲ್ತ್ ಗೇಮ್ಸ್ ಗಳು ನೋಡ್ರಿ ಎಲ್ಲಿ ಆಯೋಜನೆ ಮಾಡಿದ್ರು ಕೆಳಗಡೆ. ಸೊ ಗ್ಲಾಸ್ಗೋ ದೆಹಲಿ ಅಂತಂದೈತೆ. ಎಲ್ಲಿ 2022ರದ್ದು ಎಲ್ಲಿ ನಡೆದವ ಅಂತಂದ ಹೇಳಿದ್ರೆ ಬರ್ಮಿಂಗ್ ಹ್ಯಾಮ್ ಒಳಗಡೆ ನಡೆದವ. ಸೊ ಎಲ್ಲಿ ನಡೆದವ? 2022ರದ್ದು ಬರ್ಮಿಂಗ್ ಹ್ಯಾಮ್ ಒಳಗಡೆ ನಡೆದಿದ್ದಾವ. ನೋಡ್ರಿ, ಇಲ್ಲೇ ನಿಮಗ್ ತೋರಿಸ್ತೀನಿ. 2018ರದ್ದು ಎಲ್ಲಿ ನಡೆದವ ಅಂತಂದ್ ಹೇಳಿದ್ರೆ ಕಾಮನ್ವೆಲ್ತ್ ಗೇಮ್ಸ್ ಗಳ ಬಗ್ಗೆ ನೆನ್ಪಿಟ್ಕೊಳ್ರಿ. ಸೊ 2018ರದ್ದು ಎಲ್ಲಿ ನಡೆದೈತೆ ಅಂತಂದ್ ಹೇಳಿದ್ರೆ ಗೋಲ್ಡ್ ಕೋಸ್ಟ್ ಒಳಗಡೆ ನಡೆದೈತೆ. ಅದನ್ನ ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ, ಗೋಲ್ಡ್ ಕೋಸ್ಟ್ ಅಂತಾನು ಐತೆ. ಇದು 2018ರಲ್ಲಿ ನಡೆದಂತದ್ದು. ನೆಕ್ಸ್ಟ್ 2022ರದಲ್ಲಿ ಈ ಕೇಳಿರೋ ಕ್ವಶನ್ ಬರ್ಮಿಂಗ್ ಹ್ಯಾಮ್ ಅಲ್ಲಿ. ನೆಕ್ಸ್ಟ್ ಕೇಳ್ತಾನೆ 2026 ಎಲ್ಲಿ ನಡೆಯೋದೈತೆ ಅಂತಂದ ಹೇಳಿ. ಅದೆಲ್ಲಿ ನಡೆದೈತೆ ಅಂತ ಹೇಳಿದ್ರೆ 2026 ಗ್ಲಾಸ್ಗೋ ಒಳಗಡೆ ನಡೆಯೋದೈತೆ. ಈ ಒಂದು ಟೇಬಲ್ ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ,
ರಣಜಿ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಪಟ್ಟೈತೆ ಅಂತ ಕ್ವಶನ್ ಅನ್ನ ಕೇಳಿದಾರ. ಕ್ರಿಕೆಟ್. ರಣಜಿ ಆಟ ಇದು ಯಾವ ಇದು ಸಂಬಂಧಪಟ್ಟೈತಿ, ಕ್ರಿಕೆಟ್ಗೆ ಸಂಬಂಧಪಟ್ಟಂತದ್ದಾಗೈತೆ. ನಾನು ಇಲ್ಲೇ ತೋರಿಸ್ಬಿಡ್ತೇನೆ ನೋಡ್ರಿ. 1934-35ರಲ್ಲಿ ನಡೆದಂತಹ ರಣಜಿ ಟ್ರೋಫಿಯಲ್ಲಿ ಯಾರು ಗೆದ್ದಿದ್ದಾರೆ ಅಂತಂದ ಹೇಳಿದ್ರೆ ಬಾಂಬೆದವ್ರು ಗೆದ್ದಿದ್ದಾರೆ. ಯಾರು? ಬಾಂಬೆ ಟೀಮ್ ದವ್ರು, ಅಂದ್ರೆ ಮುಂಬೈ ಟೀಮ್ ದವರು ಗೆದ್ದಿದ್ದಾರೆ. ಮುಂಬೈ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ರೀಸೆಂಟ್ ಆಗಿ ರಣಜಿ ಟ್ರೋಫಿಗಳಲ್ಲಿ ಯಾರು ಗೆದ್ದಾರ ಅಂತ ಹೇಳಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. 2022, 2023 ಸೌರಾಷ್ಟ್ರದವ್ರು ಗೆದ್ದಿದಾರ. ಆಮೇಲೆ 2023-24 ಮತ್ತೆ ಮುಂಬೈದವ್ರೆ. ರೀಸೆಂಟ್ ಆಗಿ ಕೂಡ ಏನಂತಂದ ಹೇಳಿದ್ರೆ ಮುಂಬೈದವರೇ ಗೆದ್ದಿದಾರ. ಸೊ ಈ 3 ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದಂತಹ ಟೀಮ್ ಯಾವ್ದಂತಂದ ಹೇಳಿದ್ರೆ ಮುಂಬೈ ಅಂತಂದ ಹೇಳ್ತೀವಿ. ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದಂತ ಟೀಮ್ ಯಾವ್ದು? ಮುಂಬೈ. ಎಷ್ಟು ಟೈಮ್ಸ್ ಗೆದ್ದೈತಿ ಅನ್ನೋದನ್ನ ನನಗ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ಯಾಡ್ಮಿಂಟನ್ ಸಿಂಗಲ್ಸ್ ನಲ್ಲಿ ಆಟದ ಪ್ರಾರಂಭದಲ್ಲಿ 0-0 ಮತ್ತು ಸರ್ವರ್ ಸ್ಕೋರ್ ಸಮವಿರುವಾಗ ಸರ್ವರ್ ಕೋರ್ಟ್ ನ ಯಾವ ಭಾಗದಿಂದ ಸೇವೆ ಸಲ್ಲಿಸಬೇಕು ಅಂತ, ಅಂದ್ರೆ ಸರ್ವಿಸ್ ಮಾಡಬೇಕು ಅಂತಂದ ಹೇಳಿ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಏನಂತಂದ ಹೇಳಿದ್ರೆ ಇದು ಬ್ಯಾಡ್ಮಿಂಟನ್ ಕೋರ್ಟ್. ಸೊ ಆಟ ಆಡ್ತಿರ್ತಾರ, ಅವ್ರ ಸ್ಕೋರ್ ಏನಂತಂದ ಹೇಳಿದ್ರೆ 0-0 ಇರ್ತೈತೆ, ಸ್ಟಾರ್ಟ್ ಆಗ್ಬೇಕಂತಂದಿರ್ತೈತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಲ್ಲಿ ಸಮ ಸ್ಕೋರ್ ಇತ್ತು ಅಂತಂದ ಹೇಳಿದ್ರೆ, ಈಕ್ವಲ್ ಆಗಿ ಸ್ಕೋರ್ ಆಯ್ತು ಅಂತಂದ ಹೇಳಿದ್ರೆ, ಸೊ ಯಾವ ಕೋರ್ಟ್ ಇಂದ ನಾವು ಸರ್ವಿಸ್ ಮಾಡಬೇಕು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ ಕೋರ್ಟ್ ಇಂದ ಅಂತಂದ ಹೇಳ್ತೀವಿ? ಬಲ ಕೋರ್ಟ್ ಇಂದ. ಸೊ ಬಲ ಕೋರ್ಟ್ ಇಂದ ಏನಂತಂದ ಹೇಳಿದ್ರೆ ರೈಟ್ ಸೈಡ್ ಇಂದ ಈ ತರ ಇರುತ್ತೆ. ಸೊ ರೈಟ್ ಸೈಡ್ ಇಂದ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಸರ್ವ್ ಮಾಡ್ಬೇಕಾಗತ್ತ. ಥರ್ಡ್ ಆಪ್ಷನ್. ಸೊ ರೈಟ್ ಸೈಡ್ ಇಂದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಿಲ್ಕಾ ಸಿಂಗ್ ಅವರನ್ನ ಏನಂತ ಕರಿತೀವಿ? ಮಿಲ್ಕಾ ಸಿಂಗ್ ಅವರನ್ನ ಫ್ಲೈಯಿಂಗ್ ಸಿಕ್ ಅಂತಾನು ಕರಿತೀವಿ. ಅವ್ರು ಫಸ್ಟ್ ಟೈಮ್ ಇಂಡಿಯಾಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಗೋಲ್ಡ್ ಮೆಡಲ್ ಅನ್ನ ತಂದು ಕೊಡ್ತಾರ. ಅವರು ಯಾವ ಇದ್ರಲ್ಲಿ, ಅಂದ್ರೆ ಯಾವ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ? ಏಷ್ಯನ್ ಗೇಮ್ಸ್, ವಿಂಟರ್ ಗೇಮ್ಸ್, ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರ ಅಂತ ಕ್ವಶನ್ ಐತೆ. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ. ಯಾವ್ದ್ರಲ್ಲಿ ಗೆದ್ದು ಕೊಡ್ತಾರ ಅವರು? ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಫಸ್ಟ್ ಟೈಮ್ ಕೊಡ್ತಾರ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಥ್ಲೆಟಿಕ್ಸ್ ನಲ್ಲಿ IAF ನ ವಿಶ್ವ ಚಾಂಪಿಯನ್ಶಿಪ್, IAF ಏನಪ್ಪಾ ಅಂತಂದ ಹೇಳಿದ್ರೆ ವಿಶ್ವ ಚಾಂಪಿಯನ್ಶಿಪ್ ನಿಂದ ಡ್ಯಾಶ್ ಡೇ ಸಂಪೂರ್ಣವಾಗಿ ವೃತ್ತಿಪರ ಸ್ಪರ್ಧೆಯಾಗಿ ಬದಲಾವಣೆ ಮಾಡುತ್ತೆ. ಸೊ ಮೊದ್ಲೇನಂತಂದ ಹೇಳಿದ್ರೆ IAF ಏನಂತಂದ ಹೇಳಿದ್ರೆ ಅಥ್ಲೆಟಿಕ್ಸ್ ಒಳಗಡೆ ಇತ್ತು. ಬಟ್ ಆದ್ರೆ ಅದನ್ನ ಏನು ಚೇಂಜ್ ಮಾಡಿದ್ರೆ ಅದೊಂದು ವೃತ್ತಿಪರ ಗೇಮ್ ಅಂತಂದ ಹೇಳಿ ಚೇಂಜಸ್ ಮಾಡಿದಾರೆ. ಯಾವಾಗ ಚೇಂಜಸ್ ಮಾಡಿದಾರೆ ಅಂತ ಕೇಳಿದ್ರೆ 1997ರಲ್ಲಿ ಚೇಂಜಸ್ ಮಾಡಿದಾರ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಕ್ರೀಡಾ ವ್ಯಕ್ತಿಯಾದ ಲಿಯಾಂಡರ್ ಫೇಸ್ ಯಾವ ಕ್ರೀಡೆಯನ್ನ ಸ್ಪರ್ಧಿಸ್ತಾರ ಅಂತಂದ ಹೇಳಿ ಕ್ವಶನ್ ಕೇಳಿದ್ರ. ಅಂದ್ರೆ ಯಾವ ಕ್ರೀಡೆಗೆ ಇವರು ಸಂಬಂಧಪಟ್ಟವರು? ಲಾನ್ ಟೆನ್ನಿಸ್ ಅಂತಂದ ಹೇಳ್ತೀವಿ. ಯಾವ ಕ್ರೀಡೆಗೆ? ಲಿಯಾಂಡರ್ ಫೇಸ್ ಅವರು ಲಾನ್ ಟೆನ್ನಿಸ್ಗೆ ಸಂಬಂಧಪಟ್ಟವರು. ನಾನು ಲಾನ್ ಟೆನ್ನಿಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೀಡ್ತೀನಿ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಇವಾಗ. ಸೊ ನೋಡ್ರಿ, ಇದ್ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಅಂತಂದ ಹೇಳಿ ಬರುತ್ತಾ 1905ರಲ್ಲಿ ಸ್ಟಾರ್ಟ್ ಆಗತ್ತ. ಮೆಲ್ಬೋರ್ನ್ ಒಳಗಡೆ ಹಾರ್ಡ್ ಕೋರ್ಟ್ ಇರುತ್ತೆ. ಇಷ್ಟೆಲ್ಲ ನಾನು ಹೇಳಿದ್ದೆ. ಅದಾದ ನಂತರ ಫ್ರೆಂಚ್ ಓಪನ್ ನಡೆಯುತ್ತಾ 1891ರಲ್ಲಿ ಪ್ಯಾರಿಸ್ ಒಳಗಡೆ ನಡೆಯುತ್ತಾ. ಅದ್ರ ಗ್ರೌಂಡ್ ಕ್ಲೇ ಅಂದ್ರೆ ಜೇಡಿ ಮಣ್ಣು. ಆಮೇಲೆ ನೆಕ್ಸ್ಟ್ ವಿಂಬಲ್ಡನ್ 1877 ನಡೆಯುತ್ತಾ. ಯಾವಾಗ್ಲೂ ಲಂಡನ್ ಅಲ್ಲಿ ಗ್ರಾಸ್ ಕೋರ್ಟ್ ಇರುತ್ತೆ, ಹುಲ್ಲಿಂದು. US ಓಪನ್ 1881 ಹಾರ್ಡ್ ಕೋರ್ಟ್ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೀತೈತಿ. ಓಲ್ಡೆಸ್ಟ್ ಯಾವ್ದಂತಂದ ಹೇಳಿದ್ರೆ ವಿಂಬಲ್ಡನ್. ಫುಲ್ ಹಳೇದ್ ಯಾವ್ದಂತಂದ ಹೇಳಿದ್ರೆ ವಿಂಬಲ್ಡನ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಈಗ ರೀಸೆಂಟ್ ಆಗಿ ವಿಂಬಲ್ಡನ್ 2024ರಲ್ಲಿ ನಡೆಯುತ್ತೆ ವಿಂಬಲ್ಡನ್. ಸೊ ಇದರಲ್ಲಿ ಪುರುಷರಲ್ಲಿ ಯಾರು ಗೆಲ್ತಾರ ಅಂತಂದ ಹೇಳಿದ್ರೆ ಕಾರ್ಲಸ್ ಅಲ್ಕರಾಜ್ ಅಂತಂದ ಹೇಳಿ. ಮಹಿಳೆಯರಲ್ಲಿ ಯಾರಂತಂದ ಹೇಳಿದ್ರೆ ಬಾರ್ಬೋರಾ. ಇಷ್ಟ ನೆನ್ಪಿಟ್ಕೊಡ್ರಿ, ಬಾರ್ಬೋರಾ. ಆಮೇಲೆ ನೆಕ್ಸ್ಟ್ ಇವು ಡಬಲ್ಸ್, ಇವನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಂದ್ರ ಪಾಸ್ ಮಾಡಿ ಬರ್ಕೊಳ್ರಿ. ನೆಕ್ಸ್ಟ್ ಫ್ರೆಂಚ್ ಒಳಗಡೆ ಕೂಡ ಯಾರು ಗೆಲ್ತಾರ ಅಂತಂದ ಹೇಳಿದ್ರೆ 2024ರದ್ದು ಕಾರ್ಲಸ್ ಅಲ್ಕರಾಜ ಗೆಲ್ತಾನ. ಅದಾದ ನಂತರ ಮಹಿಳೆಯರಲ್ಲಿ ಯಾರು ಗೆಲ್ತಾರ ಅಂತಂದ ಹೇಳಿದ್ರೆ ಈಗ ಸ್ವಿಟೆಕ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಸ್ಟ್ರೇಲಿಯನ್ ಓಪನ್ ಒಳಗಡೆ ಪುರುಷರಲ್ಲಿ ಯಾರು ಗೆಲ್ತಾರ ಅಂತಂದ ಹೇಳಿದ್ರೆ ಟೆನ್ನಿಸ್ ಅನ್ನ ಜೆನಿಕ್ ಪಾಪಿ ಅವ್ರು ಗೆಲ್ತಾರ. ಆಮೇಲೆ ಮಹಿಳೆಯರೊಳಗಡೆ ಆರ್ನಾ ಸಬಲೇಕ ಅಂತಂದ ಹೇಳಿ ಇವ್ರು ಗೆಲ್ತಾರ. ಇಷ್ಟ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಏನು ಮಾಡಕ್ ಬರಂಗಿಲ್ಲ, ಸೈಡ್ ಒಂದ್ ಕಡೆ ಬರ್ದಿಟ್ಕೊಳ್ರಿ, ಒಂದ್ಸರಿ ಓದ್ಕೊಳ್ರಿ ಅಷ್ಟ. ಕಾರ್ಲಸ್ ಅಂತಂದ ಹೇಳಿ ಒಬ್ಬ, ಇನ್ನೊಬ್ಬನ್ ಜಿನಿಕ್ ಪಾಪಿ ಅಂತಂದ ಹೇಳಿ ಹೊಸದಾಗಿ ಬರ್ತಾನ. ಆಮೇಲೆ ಲೇಡೀಸ್ ಒಳಗಡೆ ಸೇಮ್ ಹಂಗೆ ಒಂದ್ ನೆನ್ಪಿಟ್ಕೊಡ್ರಿ, ಮಾರ್ಕ್ಸ್ ಬೇಕಲ್ಲ. ನೆಕ್ಸ್ಟ್ ನೋಡ್ರಿ, ಆಲಪ್ಪುಳದ ಸಮೀಪ ಪ್ರತಿ ವರ್ಷ ತಿಂಗಳ 2ನೇ ಶನಿವಾರದಂದು ಏನಂತಂದ ಹೇಳಿದ್ರೆ ನೆಹರು ಟ್ರೋಫಿ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್, ನೆಹರು ಟ್ರೋಫಿ. ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟದ್ದು? ಎಲ್ಲಿ ನಡೆಯುತ್ತಾ? ಆಲಪ್ಪುಳು ಅಂತಂದ ಹೇಳಿ ಒಂದು ಪ್ರದೇಶ ಅಲ್ಲಿ ಏನಂತಂದ ಹೇಳಿದ್ರೆ ಕೇರಳ ಒಳಗಡೆ.
ಸೊ ನೆಹರು ಟ್ರೋಫಿ ನಡೆಯುತ್ತಾ, ಇದು ಯಾವ ಆಟಕ್ಕೆ ಸಂಬಂಧಪಟ್ಟೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಯಾವ ಆಟಕ್ಕೆ ಅಂತಂದ್ ಹೇಳಿದ್ರೆ ಧೋನಿ ರೇಸ್ಗೆ. ಯಾವ ಆಟಕ್ಕೆ? ಧೋನಿ ರೇಸ್ಗೆ ಸಂಬಂಧಪಟ್ಟಂತಹ ಒಂದು ಆಟವಾಗೈತೆ. ನೆಕ್ಸ್ಟ್ ನೋಡ್ರಿ, 2026 ಏಷ್ಯನ್ ಕ್ರೀಡಾಕೂಟವನ್ನ ಯಾವ ದೇಶ ಆಯೋಜಿಸಲಾಗೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ಯಾವ ದೇಶ ಅಂತಂದ್ ಹೇಳಿದ್ರೆ ಜಪಾನ್ ಅಂತಂದ್ ಹೇಳ್ತೀವಿ. ನಾನು ಡೀಟೇಲ್ ಆಗಿ ಹೇಳ್ತೇನೆ ನೋಡ್ರಿ. ಫಸ್ಟ್ ಏಷ್ಯನ್ ಗೇಮ್ಸ್ ಗಳು ನ್ಯೂ ದೆಹಲಿಯಲ್ಲಿ ನಡೆಯುತ್ತಾ. ಫಸ್ಟ್ ಟೈಮ್ 1951ರಲ್ಲಿ. ನೆಕ್ಸ್ಟ್ 1982ರಲ್ಲಿ ಮತ್ತೆ ನವದೆಹಲಿಯಲ್ಲೇ ನಡೆಯುತ್ತೆ. ಎಲ್ಲಾ ಕಡೆ ನಡೀತಾವ. ಸೆಕೆಂಡ್ ಟೈಮ್ ನಾನು ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ಸ್ ಗಳನ್ನ ಮಾತ್ರ ಹೇಳ್ತಿದ್ದೀನಿ. ಅದಾದ ನಂತರ ನೆಕ್ಸ್ಟ್ 2018ರಲ್ಲಿ ಜಕಾರ್ತ್ ಮತ್ತು ಪಾಲೆಂಬಂಗ್ ಅಂದ್ರೆ ಇಂಡೋನೇಷ್ಯಾ ಒಳಗಡೆ ನಡೆಯುತ್ತೆ. ಹೇಳಿ ಹೇಳಿ ನಂಗೆ ನೆನಪು ಬರ್ತಿದಾವ, ನಿಮ್ಗೂ ಕೂಡ ಹಂಗೆ. 2022ರಲ್ಲಿ ಎಲ್ಲಿ ಅಂತಂದ ಹೇಳಿದ್ರೆ ಹಾಂಗ್ಜೋ ಚೀನಾ ಒಳಗಡೆ. ನೆಕ್ಸ್ಟ್ 2026 ಇವಾಗ ಕೇಳಿರೋದು ಐಚಿ ಮತ್ತು ನಗೋಯ್, ಇವೆಲ್ಲ ಬರ್ತಾವ ಅಂತಂದ ಹೇಳಿದ್ರೆ ಜಪಾನ್ ಒಳಗಡೆ ನಡೆಯುತ್ತ. 2030 ದೋಹಾ, 2034 ರಿಯಾದ್ ಅಂತಂದ ಹೇಳ್ತೀವಿ. ಇದನ್ನೆಲ್ಲಾನು ಒಂದ್ ಕಡೆ ಸೈಡ್ಗೆ ಲಿಸ್ಟ್ ಅನ್ನ ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಂಗಸ್ವಾಮಿ ಕಪ್ ಅನ್ನೋದು ಯಾವ ಆಟಕ್ಕೆ ಸಂಬಂಧಪಟ್ಟೈತಿ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ರಂಗಸ್ವಾಮಿ ಆಟ ಯಾವುದಕ್ಕೆ ಸಂಬಂಧಪಟ್ಟೈತಿ? ಎಸ್, ಯಾವ ಆಟಕ್ಕೆ ಸಂಬಂಧಪಟ್ಟೈತಿ ನೋಡ್ರಿ? ಹಾಕಿ ಆಟಕ್ಕೆ ಸಂಬಂಧಪಟ್ಟಿರುವಂತಹದ ಒಂದಾಗೈತೆ. ನೋಡ್ರಿ, ಹಾಕಿ ರಿಲೇಟೆಡ್ ಎಲ್ಲಾನು ನಾನು ನಿಮಗೆ ಇವಾಗ ಹೇಳ್ಬಿಡ್ತೀನಿ. ನೋಡ್ರಿ, ಹಾಕಿಗೆ ರಿಲೇಟೆಡ್ ಯಾವ್ಯಾವ ಕಪ್ಸ್ ಗಳು ಬರ್ತಾವ, ಟ್ರೋಫಿಗಳು. ಒಂದು ಆಗಾ ಖಾನ್ ಅಂತಂದ್ ಬರುತ್ತ. ನೆಕ್ಸ್ಟ್ ಮಹಾರಾಜ ರಂಜಿತ್ ಸಿಂಗ್ ಗೋಲ್ಡ್ ಕಪ್ ಅಂತಂದೇಳಿ. ಆಮೇಲೆ ಧ್ಯಾನ್ ಚಂದ್ ಟ್ರೋಫಿ. ನೆಕ್ಸ್ಟ್ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಕಪ್. ಆಮೇಲೆ ವೇಲ್ಸ್ ಟ್ರೋಫಿ. ಆಮೇಲೆ ಸ್ಟ್ಯಾನ್ಲಿ. ಆಮೇಲೆ ಸಿಂಧಿಯಾ ಗೋಲ್ಡ್ ಕಪ್. ಆಮೇಲೆ ವೆಲ್ಲಿಂಗ್ಟನ್. ಇಷ್ಟೆಲ್ಲ ಏನಂತಂದ್ ಹೇಳಿದ್ರೆ ಹಾಕಿ ರಿಲೇಟೆಡ್ ಟ್ರೋಫಿಗಳು ಬರ್ತಾವ. ಒಂದ್ ಕಡೆ ಸೈಡ್ ಬರ್ದಿಟ್ಕೊಳ್ರಿ. ಆಮೇಲೆ ಜನರಲ್ ಟರ್ಮ್ಸ್ ಗಳು ಯಾವ್ಯಾವ ಬರ್ತಾವು ಹಾಕಿ ಒಳಗಡೆ? ಇದೆಲ್ಲಾ ಕಡೆ ಬಾಲ್ ಅಂತಂದ್ ಯೂಸ್ ಮಾಡ್ತಾರೆ, ಕೇಳಂಗಿಲ್ಲ. ಸ್ಟಿಕ್ ಅಂತಂದ್ ಕೇಳ್ಬಹುದು. ನೆಕ್ಸ್ಟ್ ಡ್ರಿಬ್ಲಿಂಗ್ ಮಾಡೋದು ಅಂದ್ರ ಆ ಬಾಲ್ ಅನ್ನ ಏನಂತಂದ್ ಹೇಳಿದ್ರೆ ನಿಯಂತ್ರಣ ಮಾಡೋದು. ನೆಕ್ಸ್ಟ್ ಪಾಸ್ ಮಾಡೋದು. ಪಾಸ್ ಅಂತಂದ್ ಹೇಳಿ ಎಲ್ಲಾ ಕಡೆ ಕೇಳ್ತಾರ. ಸೊ ಕೇಳುವಂತ ಕ್ವಶನ್ಸ್ ಗಳೆಲ್ಲ ನೀವು ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟೇ ಈಸಿಯಾಗಿ. ಗೋಲ್ ಅಂತಂದ್ ಹೇಳಿ ಕೂಡ ಎಲ್ಲಾ ಆಟದಲ್ಲಿ ಬರುತ್ತೆ. ನೆಕ್ಸ್ಟ್ ಗೋಲ್ ಕೀಪರ್ ಕೂಡ ಎಲ್ಲಾ ಆಟದಲ್ಲಿ ಬರ್ತಾರ. ನೆಕ್ಸ್ಟ್ ಪೆನಾಲ್ಟಿ ಕಾರ್ನರ್. ಎಸ್, ಪೆನಾಲ್ಟಿ ಕಾರ್ನರ್ ಏನಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ಬರುತ್ತೆ, ಇವನ್ ಫುಟ್ಬಾಲ್ ಒಳಗಡೆ ಬರುತ್ತೆ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಪೆನಾಲ್ಟಿ ಸ್ಟ್ರೋಕ್. ಗಂಭೀರ ತಪ್ಪಿಗಾಗಿ ನಿಯೋಜಿಸಿದ ನೇರ ಶೂಟ್ ಅಂತಂದ್ ಹೇಳ್ತೀವಿ. ಪೆನಾಲ್ಟಿ ಸ್ಟ್ರೋಕ್ ಏನಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ಬರುತ್ತೆ. ನೆಕ್ಸ್ಟ್ ಡಿಪೆಂಡರ್ ಅಂತಂದ್ ಹೇಳಿ ಎಲ್ಲಾದ್ರಲ್ಲಿ ಬರುತ್ತೆ. ಮಿಡಲ್ ಫೀಲ್ಡರ್. ನೆಕ್ಸ್ಟ್ ಮಿಡ್ ಫೀಲ್ಡರ್ ಅಂತಂದ್ ಹೇಳ್ತೀವಿ. ಡ್ರ್ಯಾಗ್ ಫ್ಲಿಕ್, ಇದು ಇದರಲ್ಲಿ ಬರುತ್ತೆ ನೋಡ್ರಿ. ಡ್ರ್ಯಾಗ್ ಫ್ಲಿಕ್ ಪೆನಾಲ್ಟಿ ಕಾರ್ನರ್ ಅಲ್ಲಿ ಬಳಸಲ್ಪಡುವ ಒಂದು ತಂತ್ರ ಅಂತಂದ್ ಹೇಳ್ತೀವಿ. ಡ್ರ್ಯಾಗ್ ಫ್ಲಿಕ್ ಓನ್ಲಿ ಹಾಕಿ ಒಳಗಡೆ ಮಾತ್ರ ಬರುತ್ತೆ. ನೆಕ್ಸ್ಟ್ ಟ್ಯಾಕಲ್ ಮಾಡೋದು ಎಲ್ಲಾ ಕಡೆ ಬರುತ್ತೆ. ನೆಕ್ಸ್ಟ್ ಫ್ಲಾಟ್ ಸ್ಟಿಕ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ಓನ್ಲಿ ಹಾಕಿಯಲ್ಲಿ. ಸ್ಟಿಕ್ ನ ಅವಶ್ಯಕ ಭಾಗ ಸಾಮಾನ್ಯವಾಗಿ ಫ್ಲಾಟ್ ಪಥದಲ್ಲಿ ಬಾಲ್ನ ಆಡಲು ಬಳಸ್ತಾರ ಅಂತಂದ್ ಹೇಳಿ. 23 ಮೀಟರ್ ಲೈನ್ ಅಂತಂದ್ ಹೇಳಿ ಇದು ಕೂಡ ಏನಂತಂದ್ ಹೇಳಿದ್ರೆ ಇದ್ರಲ್ಲೇ ಬರುತ್ತೆ. ಇದು ಹಾಕಿಗೆ ರಿಲೇಟೆಡ್ ಆದಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಹಾಕಿಗೆ ರಿಲೇಟ್ ಆಗುವಂತ ಕಪ್ಸ್ ಗಳೇ ಒಂದು ಆಗಾ ಖಾನ್ ಕಪ್. ಆಮೇಲೆ ಮಹಾರಾಜ ರಂಜಿತ್ ಸಿಂಗ್ ಕಪ್. ನೆಕ್ಸ್ಟ್ ಧ್ಯಾನ್ ಚಂದ್ ಟ್ರೋಫಿ ಅಂತಂದ್ ಹೇಳ್ತೀವಿ. ಸುಲ್ತಾನ್ ಅಜ್ಲಾನ್ ಶಾ ಕಾಪಿ ಹಕ್ ಅಂತ ಹೇಳ್ತೀವಿ. ಆಮೇಲೆ ವೇಲ್ಸ್ ಟ್ರೋಫಿ, ಸ್ಟ್ಯಾನ್ಲಿ, ಸಿಂಧಿಯಾ ಗೋಲ್ಡ್ ಕಪ್, ವೆಲ್ಲಿಂಗ್ಟನ್. ಇಷ್ಟೆಲ್ಲ ಏನಂತಂದ ಹೇಳಿದ್ರೆ ಹಾಕಿ ರಿಲೇಟೆಡ್ ಆಗುವಂತ ಟ್ರೋಫಿಗಳು, ನಮಗೆ ಕೇಳುವಂತ ಕ್ವಶನ್ಸ್ಗಳು. ನೆಕ್ಸ್ಟ್ ಯಾವ ಟರ್ಮ್ಸ್ ಗಳನ್ನ ಕೇಳ್ಬೋದು ನೋಡ್ರಿ. ಜನರಲ್ ಆಗಿ ಏನಿದಾವಲ್ಲ ಎಲ್ಲಾ ಆಟಗಳಲ್ಲಿ ಅಂತಾವ್ ಕೇಳಂಗಿಲ್ಲ. ಓನ್ಲಿ ಇಂಪಾರ್ಟೆಂಟ್ ಆಗಿರೋದು ಬಾಲ್ ಅನ್ನೋದು ಎಲ್ಲಾ ಕಡೆ ಇರುತ್ತೆ. ಸ್ಟಿಕ್ ಅನ್ನೋದು ಕೇಳ್ಬೋದು. ಯಾಕಂತಂದ್ರೆ ಸ್ಟಿಕ್ ಏನಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ಬರುತ್ತೆ. ಡ್ರಿಬ್ಲಿಂಗ್ ಅನ್ನೋದು ಆಟದ ಮೇಲೆ ನಿಯಂತ್ರಣ ಮಾಡೋದು ಕೇಳ್ಬಹುದು. ಪಾಸ್ ಎಲ್ಲ ಗೇಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಗೋಲ್ ಎಲ್ಲಾ ಗೇಮ್ ಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಈಸಿ ಇದಲ್ಲ, ಗೋಲ್ ಕೀಪರ್ ಎಲ್ಲದ್ರಲ್ಲಿ ಇರ್ತಾನೆ. ಪೆನಾಲ್ಟಿ ಕಾರ್ನರ್ ಏನಂತಂದ್ ಹೇಳಿದ್ರೆ ಸೊ ಆಟದಲ್ಲಿ ಯಾರಾದ್ರೂ ಅಪೋಸಿಟ್ ಟೀಮ್ ದವರು ಒಂಥರ ಆಕ್ರಮಣಕಾರಿ ಆಟ ಆಡಿದಾಗ ಸೊ ಒಂದೊಂದ್ ಏನಂತಂದ್ ಹೇಳಿದ್ರೆ ತಪ್ಪುಗಳಿಗೆ ಒಂದು ಇದು ಕೊಡ್ತಾರೆ, ಅವಾರ್ಡ್ ತರ. ಪೆನಾಲ್ಟಿ ಕಾರ್ನರ್ ಅಪೋಸಿಟ್ ಟೀಮ್ ಗಳಿಗೆ. ನೆಕ್ಸ್ಟ್ ಪೆನಾಲ್ಟಿ ಸ್ಟ್ರೋಕ್, ಸೊ ನೇರ ಶೂಟ್ ಮಾಡೋದು ಗಂಭೀರ ತಪ್ಪಿಗಾಗಿ. ಸೊ ರಕ್ಷಣಾ ಡಿಪೆಂಡರು, ಮಿಡ್ ಫೀಲ್ಡರು, ಡ್ರ್ಯಾಗ್ ಫ್ಲಿಕ್ ನೋಡ್ರಿ ಓನ್ಲಿ ಇದರಲ್ಲಿ ಹಾಕಿ ಒಳಗಡೆ ಬರುತ್ತೆ. ಪೆನಾಲ್ಟಿ ಕಾರ್ನರ್ ಬಳಸುವ ಒಂದು ತಂತ್ರ ಅಂತಂದ್ ಹೇಳ್ತೀವಿ, ಡ್ರ್ಯಾಗ್ ಫ್ಲಿಕ್. ಆಮೇಲೆ ನೆಕ್ಸ್ಟ್ ಟ್ಯಾಕಲ್ ಮಾಡೋದು ಎಲ್ಲದ್ರಲ್ಲಿ ಬರುತ್ತೆ. ಫ್ಲಾಟ್ ಸ್ಟಿಕ್ ಕೂಡ ಏನಂತಂದ್ ಹೇಳಿದ್ರೆ ಹಾಕಿ ಒಳಗಡೆ ಮಾತ್ರ. 20 ಮೀಟರ್ ಲೈನ್ ಕೂಡ. ಎಸ್, ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ, ಏನಂತಂದೈತೆ. ಆಗಾ ಖಾನ್ ಕಪ್ ಅಂತಂದ್ ಬರುತ್ತೆ. ಆಗಾ ಖಾನ್ ಕಪ್ ಇವಾಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ, ಆಗಾ ಖಾನ್ ಕಪ್ ಅಂತಂದ್ ಹೇಳ್ಬಿಟ್ಟು. ಸೊ ಆಗಾ ಖಾನ್ ಕಪ್ ಏನಂತಂದ್ ಹೇಳಿದ್ರೆ ಹಾಕಿಗೆ ಸಂಬಂಧಪಟ್ಟಂತಹ ಒಂದು ಕಪ್ ಆಗೈತೆ. ನೆಕ್ಸ್ಟ್ ಯಾವ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರನ್ನ ಪ್ಯೂಜಿಲಿಸ್ಟ್ ಅಂತಂದ್ ಹೇಳಿ ಕರೀತಾರಂತ ಕ್ವಶನ್ ಐತೆ. ಯಾವ ಕ್ರೀಡೆಯಲ್ಲಿ ಆಡೋರನ್ನ ಪ್ಯೂಜಿಲಿಸ್ಟ್. ಯಾರನ್ನ ಕರಿತೀವಿ ಅಂತಂದ್ ಹೇಳಿದ್ರೆ ಬಾಕ್ಸಿಂಗ್ ಅಲ್ಲಿ ಆಟ ಆಡುವವರನ್ನ ನಾವು ಪ್ಯೂಜಿಲಿಸ್ಟ್ ಅಂತಂದ್ ಹೇಳಿ ಕರಿತೀವಿ.
ನೀವು ನೆಕ್ಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತಂದ್ ಹೇಳಿ ಬರುತ್ತೆ. ಫಸ್ಟ್ ಟೈಮ್ 1974ರಲ್ಲಿ ನಡೆಯುತ್ತೆ ಹವಾನ ಒಳಗಡೆ, ಕ್ಯೂಬಾ ಅಂತಂದ್ ಹೇಳಿ. ಜಸ್ಟ್ 1974ರಲ್ಲಿ ನಡೆಯುತ್ತೆ, ಅದನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ 2023 ತಾಷ್ಕೆಂಟ್ ಅಲ್ಲಿ ನಡೆದೈತೆ ಉಜ್ಬೇಕಿಸ್ತಾನ್ ಚಾಂಪಿಯನ್ಶಿಪ್. ಅದಾದ ನಂತರ 2025ರಲ್ಲಿ ಎಲ್ಲಿ ನಡೆಯೋದೈತೆ ಅಂತಂದ್ ಹೇಳಿದ್ರೆ ಕಜಕಿಸ್ತಾನದಲ್ಲಿ ನಡೆಯುತ್ತೆ, ಕಜಾಕಿಸ್ತಾನ್ ಒಳಗಡೆ. ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಡ್ಬೇಕು. ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ 2023ರಲ್ಲಿ ತಜ್ಕಿಸ್ತಾನದಲ್ಲಿ ನಡೆಯುತ್ತೆ, ತಾಷ್ಕೆಂಟ್ ಉಜ್ಬೇಕಿಸ್ತಾನ್. 2025 ಕಜಾಕಿಸ್ತಾನದಲ್ಲಿ ನಡೆಯೋದೈತೆ. ನೆಕ್ಸ್ಟ್ ನೋಡ್ರಿ, ಬಾಕ್ಸಿಂಗ್ ಒಳಗಡೆ ನಮ್ ಇಂಡಿಯಾದಲ್ಲಿ ಯಾರ್ಯಾರು ಫೇಮಸ್ ಇದಾರ, ಕ್ವಶನ್ಸ್ ಗಳು ಯಾವ್ಯಾವ ಬರ್ಬೋದು ಅಂತಂದೇಳಿ ನೋಡ್ರಿ. ಗುರುಚರಣ್ ಸಿಂಗ್ ತುಂಬಾ ಇಂಪಾರ್ಟೆಂಟ್, ವಿಜೇಂದ್ರ ಸಿಂಗ್ ಬಾಕ್ಸಿಂಗ್ ಒಳಗಡೆ. ಆಮೇಲೆ ಜಿತೇಂದ್ರ ಕುಮಾರ್, ಅಖಿಲ್ ಕುಮಾರ್ ತುಂಬಾ ಇಂಪಾರ್ಟೆಂಟ್, ಮೇರಿ ಕೋಮ್ ಕ್ವಶನ್ಸ್ ಗಳನ್ನ ಕೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾರ್ಯಾರು ಬರ್ತಾರ, ದೇವೇಂದ್ರ ಸಿಂಗ್ ಅಂತಂದ್ ಹೇಳಿ ಬರ್ತಾರ, ವಿಜೇಂದ್ರ ಸಿಂಗ್ ಮತ್ತೆ ರಿಪೀಟ್ ಆಗೈತೆ. ಲೋವ್ಲಿನಾ ಬೋರ್ಗೊಹೈನಾ ರೀಸೆಂಟ್ ಆಗಿ ವಿನ್ ಆದವ್ರು ಇರಲ್ಲ, ವಿಜೇಂದ್ರ ಸಿಂಗ್, ಮೇರಿ ಕೋಮ್, ಲೋವ್ಲಿನಾ. ಆಮೇಲೆ ಪೂಜಾ ರಾಣಿ ಬಗ್ಗೆ ಕ್ವಶನ್ ಕೇಳಿದಾರ, ಸತೀಶ್ ಕುಮಾರ್, ನಿಶಾಂತ್ ದೇವ್. ಸೊ ಇಷ್ಟು ನೇಮ್ಸ್ ಗಳನ್ನ ಒಂದ್ ಕಡೆ ಸೈಡ್ ಗೆ ಬರ್ದಿಟ್ಕೊಳ್ರಿ, ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಯೂಸ್ ಆಗ್ತಾವ. ಬಾಕ್ಸಿಂಗ್ ಅಲ್ಲಿ ಸಾಧನೆ ಮಾಡಿರುವಂತಹ ಇಂಡಿಯನ್ಸರು ಕರೆಕ್ಟ್ ಆಯ್ತಾ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಕ್ರೀಡಾ ವ್ಯಕ್ತಿಯಾದ ಅನಕಾ ಅಲಂಕಮೋನಿ ಅಂತಂದ್ ಹೇಳಿ, ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ ಆಟಕ್ಕೆ ಅಂತಂದ್ ಹೇಳಿದ್ರ ನೋಡ್ರಿ, ಸ್ಕ್ವಾಶ್ ಅಂತಂದ್ ಹೇಳಿಬಿಟ್ಟು. ಯಾವ ಆಟಕ್ಕೆ? ಸ್ಕ್ವಾಶ್ ಎಂಬ ಆಟಕ್ಕೆ ಸಂಬಂಧಪಟ್ಟವರು. ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಯಾಕೆ ಅವ್ರ ಹೆಸರು ಕೇಳಿದ್ರು ಅಂತಂದ್ ಹೇಳಿ. ಸ್ಕ್ವಾಶ್ ಗೇಮ್ ಒಂದೊಂದ್ ಏನಂತಂದ್ ಹೇಳಿದ್ರೆ ಮನೋರಂಜನಾ ಕಾರ್ಯಕ್ರಮ ಅಂತಂದ್ ಹೇಳ್ತೀವಿ, ಒಂಥರ ಸ್ಪೋರ್ಟ್ಸ್ ಅದು. ಅದು ಏನಂತಂದ್ ಹೇಳಿ ನೀವು ಸರ್ಚ್ ಮಾಡ್ರಿ, ಎಲ್ಲಾದ್ರೂ ನಿಮ್ಗೆ ಗೊತ್ತಾಗತ್ತೈತೆ ಅದು. ಈಗ ಯಾಕಂತಂದ್ ಹೇಳಿದ್ರೆ ಎಲ್ರಿಗೂ ಅರ್ಜುನ್ ಪ್ರಶಸ್ತಿ ಇವ ಸಿಕ್ಕಿದಾವ, ಅದಕ್ಕೋಸ್ಕರ ಅವ್ರ ಹೆಸರುಗಳನ್ನ ಕೇಳ್ತಾರ. ಸ್ಕ್ವಾಶ್ ಗೇಮ್ ಅಲ್ಲಿ ಇವಾಗ ಇಲ್ಲಿ ಯಾರು ಫೇಮಸ್ ಇದಾರ ಅಂತಂದ್ ಹೇಳಿ ನೋಡಿ. ಯಾರ್ಯಾರು? KS ಜೈನು, ಅನಿಲ್ ನಾಯರು, ರಾಜ್ಕುಮಾರ್ ಮಚ್ಚಂದ, ಭುವನೇಶ್ವರಿ ಕುಮಾರಿ. ಅದಾದ ನಂತರ ನೆಕ್ಸ್ಟ್ MR ದರುವಾಲಾ, ಮಿಶ್ರಾ ಗ್ರೇವಾಲು, ಸೌರವ್ ಘೋಷಾಲ್ ಇವರು, ದೀಪಿಕಾ ಪಲ್ಲಿಕಲ್ ರೀಸೆಂಟ್ ಆಗಿ, ಜೋಸ್ನಾ ಚಿನ್ನಪ್ಪ, ಅನಕಾ ಅಲಂಕಮೋನಿ ಇವಾಗ ಕೇಳಿದಾರ. ಆಮೇಲೆ ಸೈರಸ್ ಪೋಂಚಾ. ಸೊ ಈಗೇನ್ ನಾನು ಪಾಯಿಂಟ್ ಮಾಡಿದ್ನಲ್ಲ, ಇವರು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾರ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ದುಲೀಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ಆಟವಾಗೈತೆ ಅಂತ ಕ್ವಶನ್ ಕೇಳಿದಾರೆ. ನಿಮ್ಗೆಲ್ರಿಗೂ ಗೊತ್ತೈತಿ, ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂತಹ ಒಂದು ಆಟ ಆಗೈತೆ. ಇವಾಗ ನೋಡೋಣ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಥಿಂಗ್ಸ್ ಗಳನ್ನ ಏನೇನ್ ಬರ್ತಾವ ಅಂತಂದೇಳಿ ನೋಡ್ರಿ. ಕ್ರಿಕೆಟ್ಗೆ ಯಾವ ಸಂಬಂಧ ಬರ್ತಾವ? ICC ವರ್ಲ್ಡ್ ಕಪ್ ಬರುತ್ತ, ಏಷ್ಯಾ ಕಪ್ ಬರುತ್ತ, ಸಹರಾ ಕಪ್, ಟೈಟಾನ್ ಕಪ್, ಆಮೇಲೆ ಗಿಲ್ಲಿಟೆ ಕಪ್ ಅಂತ ಬರುತ್ತ, GD ಬಿರ್ಲಾ ಬರುತ್ತ, ದಿಯೋದರ್ ಟ್ರೋಫಿ ಬರುತ್ತ. ಎಸ್. ಸದಾದ ನಂತರ ದುಲೀಪ್ ಟ್ರೋಫಿ ಬರುತ್ತೆ, ಇವಾಗ ಕೇಳಿರೋದು. ರಾಣಿ ಝಾನ್ಸಿ ಟ್ರೋಫಿ ಬರುತ್ತೆ. ಸದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಜಯ್ ಮರ್ಚೆಂಟ್ ಟ್ರೋಫಿ, ವಿಸ್ಡನ್, ಆಮೇಲೆ ಇರಾನಿ ಟ್ರೋಫಿ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಕೇಳಿರುವಂತಹ ಕ್ವಶನ್ಸ್ ಗಳಾಗಿದಾವ, ಕರೆಕ್ಟ್ ಆಗಿ ನೋಡ್ಕೊಂಡ್ ಇಟ್ಕೊಳ್ರಿ. ಆಮೇಲೆ ಯಾವ ವರ್ಡ್ಸ್ ಗಳು ನಿಮ್ಗೆ ಹೇಳೋದೇ ಬೇಡ, ನಾನು ಜಸ್ಟ್ ಹೇಳ್ಕೊಂಡ್ ಹೋಗ್ತೀನಿ. ಬ್ಯಾಟ್ಸ್ಮನ್ ಗೊತ್ತು, ಬೌಲರ್ ಗೊತ್ತು, ವಿಕೆಟ್ ಕೀಪರ್. ಅದಾದ ನಂತರ ನೆಕ್ಸ್ಟ್ ಓವರ್, 1 ಓವರ್ ಅಲ್ಲಿ 6 ಬಾಲ್ಸ್ ಇರ್ತಾವ. ಅದಾದ ನಂತರ ರನ್ ಬಗ್ಗೆ ಗೊತ್ತು ನಿಮ್ಗೆ, ಬೌಂಡ್ರಿ. ಸೊ ಬೌಂಡ್ರಿ ಅಂತಂದ್ ಹೇಳಿದ್ರ ನೆಕ್ಸ್ಟ್ ನೋಡ್ರಿ, ಬೌಂಡ್ರಿ 4 or 6 ಅಂತಂದ್ ಹೇಳ್ತೀವಿ, ಯಾರ್ಕರ್. ಅದಾದ ನಂತರ ನೆಕ್ಸ್ಟ್ ಬೌಲಿಂಗ್ ಎವರೇಜ್, ಬ್ಯಾಟ್ಸ್ಮನ್ ಅದು ಬ್ಯಾಟಿಂಗ್ ಎವರೇಜ್ ಕೂಡ ಕೇಳ್ಬೋದು. ಡಕ್ ಅಂತಂದ್ ಹೇಳ್ತೀವಿ, 0 ಔಟ್ ಆಯ್ತಂದ್ರ. ನೆಕ್ಸ್ಟ್ ನೋಡ್ರಿ, ಸೆಂಚುರಿ, ಆಮೇಲೆ ಆಲ್ ರೌಂಡರ್, ಕ್ಯಾಚ್, LBW. ಈ ಕ್ವಶನ್ ಅನ್ನು ತುಂಬಾ ಸರಿ ಕೇಳಿದಾರೆ. LBW ನೀವು ಓದಿರ್ಬೋದು. LBW ಏನಂತಂದ್ರೆ ತುಂಬಾ ಸಾರಿ. ಆಮೇಲೆ ಸ್ಟಂಪ್ ಬಗ್ಗೆ ಕೇಳಿದಾರೆ, ಫೀಲ್ಡಿಂಗ್ ಪೊಸಿಷನ್ಸ್, ಆಮೇಲೆ ಸ್ಪಿನ್ ಬೌಲಿಂಗ್, ಫಾಸ್ಟ್ ಬೌಲಿಂಗ್, ಹ್ಯಾಟ್ರಿಕ್. ಆಮೇಲೆ ಓವರ್ ಥ್ರೋಸ್, ಆಮೇಲೆ ನೋ ಬಾಲ್, ವೈಡ್, ಪವರ್ ಪ್ಲೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇನಿದು ಚೈನ್ ಮ್ಯಾನ್. ಆಮೇಲೆ ನೆಕ್ಸ್ಟ್ ರಿವರ್ಸ್ ಸ್ವಿಂಗ್, ರನ್ಔಟ್. ಇಷ್ಟು ಪಾಯಿಂಟ್ಸ್ ಗಳೇನಂತಂದ್ ಹೇಳಿದ್ರೆ ನಿಮ್ಗೆ ಕ್ರಿಕೆಟ್ ಅಲ್ಲಿ ಬರುವಂತಹ ಥಿಂಗ್ಸ್ ಗಳಾಗಿದಾವ, ನೆನ್ಪಿಟ್ಕೊಳ್ರಿ. ನಮ್ಗೆ ಇಂಪಾರ್ಟೆಂಟ್ ಇವು ಕಪ್ಗಳ ಬಗ್ಗೆ. ಸೊ ಅದಾದ ನಂತರ ರಣಜಿ ಟ್ರೋಫಿ ಏನೇನ್ ಬರ್ತಾವ ನೋಡ್ರಿ, ಉಳಿದಿದ್ದು ನಾನು ಯಾವ್ದಾದ್ರು ಮಿಸ್ ಮಾಡಿದ್ರೆ ಎಲ್ಲಾನು ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಯಾವ ದೇಶವು 2022ರ ಫಿಫಾ ವಿಶ್ವಕಪ್ ಪಂದ್ಯಾವಳಿಯ ಆತಿಥ್ಯವನ್ನ ವಹಿಸಿತ್ತು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. 2022ರದ್ದು ಯಾರು ವಹಿಸಿದ್ರು?
ಕತಾರ್ ಅಂತಂದ್ ಹೇಳ್ತೀವಿ. 2022ರ ಫಿಫಾ ವರ್ಲ್ಡ್ ಕಪ್ ಏನಂತಂದ್ ಹೇಳಿದ್ರೆ ಕತಾರ್ ಅಲ್ಲಿ ನಡೆದೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಇದ್ರಲ್ಲೇ ಇದೇ ಕ್ವಶನ್ ಐತೆ. 2022ರ ಫಿಫಾ ವರ್ಲ್ಡ್ ಕಪ್ ಅನ್ನ ಯಾರು ಗೆದ್ದಿದ್ದಾರೆ ಅಂತಂದ್ ಹೇಳಿದ್ರೆ ಅರ್ಜೆಂಟೀನಾದವ್ರು ಗೆದ್ದಿದ್ದಾರೆ. ಯಾರು ಗೆದ್ದಿದಾರೆ? ಅರ್ಜೆಂಟೀನಾದವ್ರು ಗೆದ್ದಿದಾರ. ಇವಾಗ ಏನಂತಂದ್ ಹೇಳಿದ್ರೆ ಫುಟ್ಬಾಲ್ ಬಗ್ಗೆ ಬರುವಂತಹ ಎಲ್ಲಾ ಥಿಂಗ್ಸ್ ಗಳನ್ನ ಹೇಳೋನಿದ್ದೆ, ಬಟ್ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಈಗ ಫಿಫಾ ವರ್ಲ್ಡ್ ಕಪ್ ನಾವು ಡೀಟೇಲ್ ಆಗಿ ನೋಡ್ಕೊಂಡ್ಬಿಡೋಣ, ಯಾಕಂದ್ರೆ ಬಾಳ್ ಕ್ವಶನ್ಸ್ ಗಳು ಅದ್ರ ಮೇಲೆ ಬರ್ತಿದಾವ್. ಎಸ್ ನೋಡ್ರಿ, ಫಿಫಾ ವರ್ಲ್ಡ್ ಕಪ್ ಏನಂತಂದ ಹೇಳಿದ್ರೆ ಹುಡುಗರಲ್ಲಿ ಇಲ್ಲಿ 2018 ಏನ್ ಬೇಡ, 2022 ನಮ್ಗೆ ಕ್ವಶನ್ ಕೇಳಿದಾರೆ. 2022 ಏನಂತಂದ ಹೇಳಿದ್ರೆ ಕತಾರಲ್ಲಿ ನಡೆದಿತ್ತೆ. ರೀಸೆಂಟ್ ಆಗಿ ನಡೆದಿರೋದು ಅರ್ಜೆಂಟೀನಾ ಏನಂತಂದ ಹೇಳಿದ್ರೆ ಗೆದ್ದಿರುವಂತಹ ತಂಡವಾಗೈತೆ. ಈ ಪಾಯಿಂಟ್ ಅಂತೂ ಕಂಪಲ್ಸರಿ ಇಂಪಾರ್ಟೆಂಟ್, ಯಾಕಂದ್ರೆ 2025 ಮುಗಿಯೋವರೆಗೂ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಗಳು ಬಂದೇ ಬರ್ತಾವ. ಕ್ಲಿಯರ್? ಅದಾದ ನಂತರ 2026 ಎಲ್ಲಿ ನಡೆಯೋದೈತಿ? ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಒಳಗಡೆ 3 ದೇಶದಲ್ಲಿ. ಇದನ್ನ ನಾವು ಈಸಿಯಾಗಿ ಏನಂತಂದ ಹೇಳಿದ್ರೆ ಉತ್ತರ ಅಮೆರಿಕ ಖಂಡದಲ್ಲಿ ಅಂತಂದು ಹೇಳ್ಬೋದು, ಕೆನಡಾ, ಮೆಕ್ಸಿಕೋ. ಅದಾದ ನಂತರ 2030ರಲ್ಲಿ ಮೊರಾಕೋ, ಪೋರ್ಚುಗಲ್, ಸ್ಪೇನ್ ಒಳಗಡೆ ನಡೆಯುತ್ತೆ. 2034ರದು ಸೌದಿ ಅರೇಬಿಯಾ. ನಿಮ್ಗೆಲ್ಲಾನು ನಾನು ಮಾಹಿತಿ ಕೊಟ್ಟಿದ್ದೀನಿ, ಒಂದ್ ಕಡೆ ಸೈಡ್ಗೆ ಬರ್ದಿಟ್ಕೊಳ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರಂಜಿತ್ ಸಿಂಗ್ ಗೋಲ್ಡ್ ಕಪ್ ಅಂತಂದ ಹೇಳಿ ನಾವು ಆಗ್ಲೇ ಡಿಸ್ಕಷನ್ ಮಾಡಿದೀವಿ ಇದ್ರ ಬಗ್ಗೆ. ರಂಜಿತ್ ಸಿಂಗ್ ಗೋಲ್ಡ್ ಕಪ್ ಯಾವ ಆಟಕ್ಕೆ ಸಂಬಂಧಪಟ್ಟಿರುವಂತಹ ಆಟವಾಗೈತೆ? ಎಸ್, ಸೊ ಯಾವ್ದಕ್ಕಂತಂದ ಹೇಳಿದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟಂತಹ ಆಟವಾಗೈತೆ. ಕ್ಲಿಯರ್ ಎಲ್ರಿಗೂ? ಯಾಗ್ಲೇ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್, ಅಂಕಿತಾ ರೈನಾ ಈ ಕೆಳಗಿನ ಯಾವ ಆಟವನ್ನ ಆಟ ಆಡ್ತಾರಂತ ಕ್ವಶನ್ ಕೇಳಿದಾರ. ಲಾನ್ ಟೆನ್ನಿಸ್. ಸೊ ಲಾನ್ ಟೆನ್ನಿಸ್ಗೆ ಇಲ್ಲಿ ಆಟವನ್ನ ಆಡ್ತಾರ. ನೆಕ್ಸ್ಟ್ ನೋಡ್ರಿ, ಲಾನ್ ಟೆನ್ನಿಸ್ ಬಗ್ಗೆನೂ ಕೂಡ ನಾನ್ ನಿಮ್ಗ ಹೇಳ್ಬೇಕು. ಸೊ ಇವಾಗ ನಾನು ಕ್ರಿಕೆಟ್ ಮತ್ತು ಹಾಕಿ ಬಗ್ಗೆ ಏನಂತಂದ್ ಹೇಳಿದ್ರೆ ಎಲ್ಲಾ ಥಿಂಗ್ಸ್ ಗಳನ್ನ ಹೇಳಿದ್ದೆ. ನೆಕ್ಸ್ಟ್ ನಾ ನಿಮ್ಗೆ ಉಳಿದದ್ನೆಲ್ಲ ಹೇಳ್ತೀನಿ. ಲಾನ್ ಟೆನ್ನಿಸ್ ಅವು ಇವು ಅಂತಂದ್ ಬರ್ತಾವ. ಈಗ ನಾನು ಟೆನ್ನಿಸ್ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಪರ್ಸನ್ಸ್ ಗಳು ಯಾರು ಅಂತಂದ್ ಹೇಳಿ ನಾನು ನಿಮ್ಗೆ ಲಿಸ್ಟ್ ನ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅದ್ರ ವರ್ಡ್ಸ್ ಗಳು ಯಾವ ಬರ್ತಾವ, ಟ್ರೋಫಿಗಳು ಯಾವ ಬರ್ತಾವ ಅಂತ ನೋಡೋಣ. ಎಸ್, ನಾನು ಆಲ್ರೆಡಿ ಲಾನ್ ಟೆನ್ನಿಸ್ ಬಗ್ಗೆ ಹೇಳಿದೆ. 4 ಕಪ್ಗಳು ಬರ್ತಾವ. ಒಂದು ಆಸ್ಟ್ರೇಲಿಯನ್, ಫ್ರೆಂಚ್ ಓಪನ್ ಟೆನ್ನಿಸ್, ವಿಂಬಲ್ಡನ್, US ಓಪನ್ ಅಂತಂದೇಳಿ. ಅದ್ರಲ್ಲಿ ಗೆದ್ದವ್ರು 2024ರಲ್ಲೂ ಕೆಲವೊಂದು ಲಿಸ್ಟ್ ಗಳನ್ನ ನಾನು ಆಗ್ಲೇ ಕೊಟ್ಟಿದ್ದೆ, ಅದನ್ನ ನೋಡ್ಕೊಳ್ರಿ. ಅದನ್ನ ಬಿಟ್ರ ನಮ್ಗೆ ಈಗ ತುಂಬಾ ಇಂಪಾರ್ಟೆಂಟ್ ನೇಮ್ಸ್ ಗಳು, ನಮ್ ಇಂಡಿಯಾ ಪ್ಲೇಯರ್ಸ್ ಯಾರ್ಯಾರು ಬರ್ತಾರ ಅಂತಂದೇಳಿ ನಾನು ಇವಾಗ ರೌಂಡ್ ಹಾಕ್ತೀನಲ್ಲ, ಆ ಪ್ಲೇಯರ್ಸ್ ಗಳು ಬಹಳ ಇಂಪಾರ್ಟೆಂಟ್. ಇಲ್ಲಿವರೆಗೂ ರಿಟರ್ನ್ ಆಗಿ ಕ್ವಶನ್ಸ್ ಗಳನ್ನ ಕೇಳಿದಾರ ಅಂತಂದೇಳಿ. ನೆಕ್ಸ್ಟ್ ನೋಡಿ, ಫಸ್ಟ್ ಒನ್ ಯಾರಪ್ಪ ಅಂತಂದ ಹೇಳಿದ್ರೆ ಲಿಯಾಂಡರ್ ಪೇಸ್. ಯಾರಂತಂದ್ ಹೇಳಿದ್ರೆ ಲಿಯಾಂಡರ್ ಫೇಸ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಈಗ ನೀವು ನೋಡಿರ್ಬೋದು ಕ್ವಶನ್, ನಾನು ಎಷ್ಟು ಸಾರಿ ಡಿಸ್ಕಷನ್ ಮಾಡಿದ್ದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು, ಸಾನಿಯಾ ಮಿರ್ಜಾ ಅವ್ರಿಗೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ. ಇದನ್ನ ನಾವು ಏನಂತ ಕರಿದೀವಿ ಈಗ? ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತಾನು ಕರಿತೀವಿ. ನಾನು ರಿಪೀಟ್ ಆಗಿ ಹೇಳ್ತಿದ್ದೀನಿ ಅಂತಂದ ಹೇಳಿದ್ರೆ ಆ ಕ್ವಶನ್ಸ್ ಗಳು ತುಂಬಾ ಸಾರಿ ಬಂದಿದಾವ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಾಮನಾಥನ್ ಕೃಷ್ಣನ್, ನರೇಶ್ ಕುಮಾರ್, ಜೈದೀಪ್ ಮುಖರ್ಜಿ, ಪ್ರೇಮ್ಜಿತ್ ಲಾಲು, ವಿಜಯ್ ಅಮೃತ್ ರಾಜು, ನಿರುಪಮಾ ಮಂಕಡ್, ರಮೇಶ್ ಕೃಷ್ಣನ್, ಆಮೇಲೆ ಆನಂದ್ ಅಮೃತ್ ರಾಜು, ನೆಕ್ಸ್ಟ್ ಲಿಯಾಂಡರ್ ಫೇಸು, ಮಹೇಶ್ ಭೂಪತಿ, ಆಮೇಲೆ ಗೌರವ್ ನಾಟಿಕರು, ಆಮೇಲೆ ಆಸಿಫ್ ಇಸ್ಮಾಯಿಲ್ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ, ಅಖ್ತರ್ ಅಲಿ, ಸಂದೀಪ್ ಕೀರ್ತನೆ, ಸಾನಿಯಾ ಮಿರ್ಜಾ ಇಂಪಾರ್ಟೆಂಟ್. ಆಮೇಲೆ ಸಾಕೇತ್ ಮೈನೇನಿ, ರೋಹನ್ ಬೋಪನ್ನ, ಅಂಕಿತಾ ರೈನಾ, ನೆಕ್ಸ್ಟ್ ಇವರು ಜಿಶಾನ್ ಅಲಿ, ನಿತಿನ್ ಕೀರ್ತನೆ, ನಂದಿನಿ ಬಿ ಪಾಲು, ಆಮೇಲೆ ನರೇಶ್ ಕುಮಾರು. ಸೊ ಇವರೆಲ್ಲ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಟೆನ್ನಿಸ್ ಪ್ಲೇಯರ್ಸ್ ಗಳಾಗ್ತಾರ. ಅದಾದ ನಂತರ ದ್ರೋಣಾಚಾರ್ಯ ಪ್ರಶಸ್ತಿ ಸಿಕ್ಕೈತಿ ನೋಡ್ರಿ ಇಲ್ಲಿ ಯಾರಿಗೊಬ್ರು ಟೆನ್ನಿಸ್ ಒಳಗಡೆ, ಅಂದ್ರೆ ನರೇಶ್ ಕುಮಾರ್. ಇವ್ರು ಯಾರಂತಂದ್ ಹೇಳಿದ್ರೆ ಟೀಮ್ ಕೋಚ್. ಇವ್ರ್ಯಾರು? ಟೀಮ್ ಕೋಚ್ ಅಂತಂದ್ ಹೇಳಿ. ಸೊ ಅರ್ಜುನ್ ಪ್ರಶಸ್ತಿ ಎಲ್ರಿಗೂ ಏನಂತಂದ್ ಹೇಳಿದ್ರೆ ಪ್ಲೇಯರ್ಸ್ ಗಳಿಗೆ ಸಿಗತ್ತ. ಧ್ಯಾನ್ ಚಂದ್ ಪ್ರಶಸ್ತಿ ಎಲ್ರಿಗೂ ಯಾರಿಗೆ ಸಿಗತ್ತ? ದ್ರೋಣಾಚಾರ್ಯ ಪ್ರಶಸ್ತಿ ಟೀಮ್ ಕೋಚ್ ಗಳಿಗೆ ಸಿಗತ್ತ. ಆಮೇಲೆ ಧ್ಯಾನ್ ಚಂದ್ ಪ್ರಶಸ್ತಿ ಇದನ್ನ ನಾವು ಏನಂತ ಕರಿತೇವೆ? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತಂದ್ ಕರಿತೀವಿ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ನ ಇವಾಗ ನಾವ್ ಏನಂತ ಕರಿತಾ ಇದೀವಿ? ಧ್ಯಾನ್ ಚಂದ್ ಅವಾರ್ಡ್ ಅಂತಂದ್ ಹೇಳಿ ಕರಿತಾ ಇದೀವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. 2022ರ ಫಿಫಾ ವರ್ಲ್ಡ್ ಕಪ್ ನಾನು ಆಗ್ಲೇ ಹೇಳದ್ನಲ್ಲ, ಫಿಫಾ ವಿಶ್ವಕಪ್ ಎಲ್ಲಿ ನಡೀತು? ಸರ್, ಕತಾರ್ ಒಳಗಡೆ ನಡೀತು. ಬಟ್ ಆದ್ರೆ ಯಾರು ಗೆದ್ದಿದಾರ? ಅರ್ಜೆಂಟೀನಾದವ್ರು ಗೆದ್ದಿದಾರ. ಆಮೇಲೆ ನೆಕ್ಸ್ಟ್ ನಾನು 2000 ಉಳಿದಿದ್ದೆಲ್ಲ ಹೇಳ್ಕೊತ ಹೋಗಿದ್ದೀನಿ, ಅವುಗಳನ್ನ ನೀವು ನೋಡ್ಕೊಬೇಕಾಗತ್ತೆ. ಭಾರತದ ಯಾವ ರಾಜ್ಯವು 2023ರ FIH ಪುರುಷರ ಹಾಕಿ ವಿಶ್ವಕಪ್ ಆತಿಥ್ಯವನ್ನ ವಹಿಸಿತ್ತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಯಾವ 2023 ನಡೆದಂತ FIH ಪುರುಷರ ಹಾಕಿ ಯಾವ್ದಂತಂದ್ ಹೇಳಿದ್ರೆ ಒಡಿಸ್ಸಾ ಅಂತಂದ್ ಹೇಳ್ತೀವಿ. ಯಾವ್ದು? ಒಡಿಸ್ಸಾ. ಈಗ ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ. FIH ಪುರುಷರ ಹಾಕಿ ವಿಶ್ವಕಪ್ ಏನಂತಂದ್ ಹೇಳಿ.
ಎಸ್ ಇಲ್ಲಿ ನೋಡ್ರಿ FIH ವಿಶ್ವ ಹಾಕಿ ಕಪ್ ನೆನ್ಪಿಟ್ಕೊಳ್ರಿ ಇದನ್ನ. ಸೊ ಹಾಕಿ ಒಳಗಡೆ ಬರುತ್ತೆ FIH ವಿಶ್ವ ಹಾಕಿ ಕಪ್. ಇದು 2010ರಲ್ಲಿ ಬೇಡ ನಮ್ಗ, 2014ರದ್ದು ಬೇಡ, 2018ರಲ್ಲಿ ಭುವನೇಶ್ವರ ನಡೆಯುತ್ತೆ, ಬೆಲ್ಜಿಯಂ ಗೆದ್ದೈತೆ. ನೆಕ್ಸ್ಟ್ 2023ದ್ದು ಭುವನೇಶ್ವರ ಮತ್ತು ರೂರ್ಕೆಲಾ ಒಳಗಡೆ ನಡೆಯುತ್ತೆ. ಇದು ಕೂಡ ಎಲ್ಲಿ ಅಂತಂದ ಹೇಳಿದ್ರೆ ಒಡಿಸ್ಸಾದೊಳಗಡೆನ. ಈಗ ನಮ್ಗೆ ಕೇಳಿದಾರಲ್ಲ 2023ದ್ದು, ಅದನ್ನ ಕೇಳಿದಾರಲ್ಲ 2023 ಪುರುಷರ ಹಾಕಿ ವಿಶ್ವಕಪ್ ಒಡಿಸ್ಸಾ ಒಳಗಡೆ ನಡೆಯುತ್ತೆ. ಅದೇ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ನಡೆದೈತಿ, ಭುವನೇಶ್ವರ ಮತ್ತು ರೂರ್ಕೆಲಾ ಒಳಗಡೆ ನಡೆದೈತೆ. ಜರ್ಮನಿ ಗೆದ್ದೈತೆ. ಯಾವ್ದು ನಮಗ್ ಕ್ವಶನ್ ಬರ್ಬೋದು ನೋಡ್ರ, 2023 ನಮಗ್ ಕೇಳ್ಬೋದು. ಯಾಕಂತಂದ್ ಹೇಳಿದ್ರೆ ನೆಕ್ಸ್ಟ್ ನಡೆಯೋದು ಯಾವಾಗೈತಿ, 2026 ಕೇಳ್ಬೋದು. ಎಲ್ಲಿ ನಡೀತು, ಒಡಿಸ್ಸಾದೊಳಗಡೆ ನಡೆದೈತೆ. ಒಂದ್ ಕ್ವಶನ್ ಬರ್ಬೋದು. ಎಲ್ಲೆಲ್ಲಿ ನಡೆದೈತಿ ಸಿಟಿ ಕೇಳ್ಬೋದು. ಭುವನೇಶ್ವರ ಮತ್ತು ರೂರ್ಕೆಲಾದೊಳಗಡೆ ನಡೆಯುತ್ತೆ, ಸೆಕೆಂಡ್ ಕ್ವಶನ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರ್ಬೋದು, ಯಾರು ಗೆದ್ರು ಅಂತಂದ ಹೇಳಿ. ಜರ್ಮನಿ ತಂಡ ಗೆದ್ದೈತೆ. ಇಷ್ಟು ಕ್ವಶನ್ಸ್ ಗಳು ಬರ್ಬೋದು. ನೆಕ್ಸ್ಟ್ 2026 ಎಲ್ಲಿ ನಡೆಯೋದೈತಿ ಅಂತ ಕೇಳ್ಬೋದು. ಎಲ್ಲಿ, ವೇವ್ರೆ, ಬೆಲ್ಜಿಯಂ, ಆರ್ಮ್ಸ್ಲೀನ್, ಆಮೇಲೆ ನೆದರ್ಲ್ಯಾಂಡ್ಸ್. ಸೊ ಇಷ್ಟು ಇದ್ರಲ್ಲಿ ನಡೆಯೋದೈತೆ 2026 FIH ವಿಶ್ವ ಹಾಕಿ ಕಪ್. ನೋಡ್ರಿ, ಎಲ್ಲಾ ಮಾಹಿತಿಗಳು ನಿಮ್ಗೆ ಸಿಗ್ತಿದಾವ, ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಷ್ಟೇ. ಇಲ್ಲ ನೆಕ್ಸ್ಟ್ ಕ್ವಶನ್ ಅದ ಬಂದೈತಿ ನೋಡ್ರಿ. ಯಾವ ದೇಶವು, ಇದೆಲ್ಲ ಏನಂತಂದ್ ಹೇಳಿದ್ರೆ ಆಲ್ರೆಡಿ ಕ್ವಶನ್ ಬಂದಿರೋದಪ್ಪ ಕ್ವಶನ್ ಪೇಪರ್ಸ್ ಗಳಲ್ಲಿ. ಯಾವ ದೇಶವು 2023 FIH ಪುರುಷರ ಹಾಕಿ ವಿಶ್ವಕಪ್ ಅನ್ನ ಗೆದ್ದೈತಿ ಅಂತಂದೇಳಿ. ಯಾವ್ದು ಗೆದ್ದೈತೆ, ಇದಲ್ಲ, ಜರ್ಮನಿ ಗೆದ್ದೈತೆ. ಯಾವ್ದು ಗೆದ್ದೈತೆ ಅದನ್ನ ನಾವು ನೋಡಿದ್ವಲ್ಲ ಇವಾಗ, ಜರ್ಮನಿ ಗೆದ್ದೈತೆ. ಸೊ ನೆಕ್ಸ್ಟ್ ನೋಡ್ರಿ, ಭಾರತವು ಮೊದಲ ಬಾರಿಗೆ ಕ್ರಿಕೆಟ್ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ವರ್ಷ ಯಾವುದು ಅಂತಂತ ಹೇಳಿ ಕ್ವಶನ್ ನ ಕೇಳಿದ್ರೆ, ಎಸ್, ಯಾವಾಗ ಗೆದ್ದೈತೆ, 1983ರಲ್ಲಿ ಗೆದ್ದೈತೆ. ಇದ್ರ ಬಗ್ಗೆನೂ ಮಾಹಿತಿ ಬೇಕೇನು, ಕ್ರಿಕೆಟ್ ಬಗ್ಗೆ ನಿಮ್ಗ? ಹುಡುಗರಾದ್ರೆ ಓಕೆ, ಕೆಲವೊಂದು ಹುಡುಗಿರು ನೋಡ್ತಿರ್ತಾರ, ಎಲ್ಲ ಹುಡುಗರು ನೋಡ್ತಿರ್ತಾರ, ಕೆಲವೊಬ್ಬರಿಗೆ ಇಷ್ಟ ಇರಂಗಿಲ್ಲ. ಹೇಳ್ಬಿಡು ನೀರ್ ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆನು. ನೋಡ್ರಿ, ನಮ್ ಇಂಡಿಯಾ ಯಾವಾಗ ಗೆದ್ದೈತೆ ಅಂತಂದ್ ಹೇಳಿ ನನಗೆ ಹಾಕ್ರಿ, ನೋಡೋಣ ಕಮೆಂಟ್ ಹಾಕ್ರಿ. ಒಂದು 1983 ಗೆದ್ದೈತಿ. ನೆಕ್ಸ್ಟ್ ಮತ್ತೆ ಯಾವಾಗ ಗೆದ್ದೈತಿ ಅಂತಂದೇಳಿ. ಇಲ್ಲಿ ನೋಡ್ರಿ, 2023 ಕ್ರಿಕೆಟ್ ವರ್ಲ್ಡ್ ಕಪ್ ಎಲ್ಲಿ ನಡೀತು, ಇಂಡಿಯಾ ಒಳಗಡೆ ನಡೆದೈತೆ. ಸೊ ಅದನ್ನ ಗೆದ್ದವ್ರು ಯಾರು ಅಂತಂದ ಹೇಳಿದ್ರೆ ಆಸ್ಟ್ರೇಲಿಯಾದವ್ರು ಗೆದ್ದಾರ. ನೆಕ್ಸ್ಟ್ 2027ರಲ್ಲಿ ನಡೆದೈತಿ. ಅದೆಲ್ಲಿ ನಡೆದೈತಿ, ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಒಳಗಡೆ ನಡೆದೈತೆ, ಆಫ್ರಿಕಾ. ನಿಮ್ಗೆ ಕ್ವಶನ್ ಕೇಳ್ಬಹುದು, ಈ ಮೂರ್ನು ಆಪ್ಷನ್ ಕೊಟ್ಬಿಟ್ಟು ಇನ್ನೊಂದು ಬೇರೆ ಆಪ್ಷನ್ ಕೊಟ್ಬಿಟ್ಟು ಯಾವ್ದ್ರಲ್ಲಿ ನಡೆಯಂಗಿಲ್ಲ ಅಂತಂದ ಹೇಳಿ. ನೆಕ್ಸ್ಟ್ 2031 ಇಂಡಿಯಾ ಮತ್ತು ಬಾಂಗ್ಲಾದೇಶದೊಳಗಡೆ ನಡೆಯುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತ ತಂಡ ಯಾವ್ದಂತಂದ್ ಹೇಳಿದ್ರೆ ಆಸ್ಟ್ರೇಲಿಯಾ. ಕರೆಕ್ಟ್ ಅಲ್ಲೇನ್ರ ಹುಡುಗರ? ಆಸ್ಟ್ರೇಲಿಯಾದವ್ರು ಜಾಸ್ತಿ ಗೆದ್ದಾರಲ್ಲ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಏನಂತಂದ್ ಹೇಳಿದ್ರ ನಡೆದೈತೆ. ಸೊ ಫಸ್ಟ್ ಟೈಮ್ ಯಾವಾಗ ನಡೀತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ನಮ್ಮ RCB ತಂಡ ಇಲ್ಲಿವರೆಗೂ ಎಷ್ಟು ಟೈಮ್ ಸೋತೈತ್ ನೋಡ್ರಿ, ಅಷ್ಟನ್ನ ಮೈನಸ್ ಮಾಡ್ಬಿಡ್ರಿ, ಎಲ್ರಿಗೂ ನೆನ್ಪಿರ್ತೈತಲ್ಲ. ಸೊ ಅಂದ್ರೆ 2008ರಲ್ಲಿ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗೈತೆ. ಬಟ್ ಆದ್ರೆ ಈ ಸಾರಿನೂ ಬಿಡಂಗಿಲ್ಲ, ಈ ಸಾರಿನೂ ಕಪ್ ನಮ್ದ ಅಂತಂದೇಳಿ. ಮತ್ ಇದಕ್ಕೂ ಜಗಳಾಡಕ್ ಹೋಗ್ಬಿಡ್ರಪ್ಪ, ಸರ್ ನಂದು ಆ ಟೀಮ್ ರೀ, ಈ ಟೀಮ್ ರೀ, ಚೆನ್ನೈ ರೀ, ಮುಂಬೈ ರೀ ಅಂತಂದೇಳಿ. ಸುಮ್ ಒಂದ್ ನೆನ್ಪಿಟ್ಕೊಳಕ್ ಹೇಳ್ದನಷ್ಟ. ಸೊ 2008ರಲ್ಲಿ ಏನಂತಂದ್ ಹೇಳಿದ್ರೆ IPL ಗೆದ್ದೈತೆ. ಈಗ ನಾನ್ ನಿಮಗ್ ಕ್ವಶನ್ ಅನ್ನ ಕೇಳ್ತೀನಿ, ಅತಿ ಹೆಚ್ಚು IPL ಟ್ರೋಫಿಗಳನ್ನ ಗೆದ್ದಂತಹ ತಂಡ ಯಾವುದು? ಸೊ ಅದನ್ನ ನೀವು ಹೇಳ್ಬೇಕು. ಯಾಕಂದ್ರೆ ಮೇ ಬಿ ಹೇಳಕ್ ಬರಂಗಿಲ್ಲ, ಕ್ವಶನ್ಸ್ ಗಳು ಬರ್ಬೋದು. ನೆಕ್ಸ್ಟ್, ಭಾರತದ ಕ್ರೀಡಾಪಟುವಾದ ಅಂಜುಮ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳಿ. ಎಸ್, ಯಾವ್ದಕ್ಕ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ನೆಕ್ಸ್ಟ್, 2023 ಫಿಫಾ ವರ್ಲ್ಡ್ ಕಪ್ ಅಂಡರ್-17 ವಿಶ್ವಕಪ್ ಕೂಟದ ಆತಿಥ್ಯವನ್ನ ಯಾರು ವಹಿಸಿದ್ರು ಅಂತಂದೇಳಿ. ಇಲ್ಲಿ ಫಿಫಾ ಕೇಳಿದಾರ, ಬಟ್ ಅದು ಅಂಡರ್-17 ಕೇಳಿದಾರ. ಸೊ ಎಲ್ಲಿ ಅಂತಂದ್ ಹೇಳಿದ್ರೆ ಇಂಡೋನೇಷ್ಯಾ ಒಳಗಡೆ. ಇದನ್ನು ಕೂಡ ನಾವು ಇವಾಗ ನೋಡ್ಬೇಕು. ನಾನು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಈಗ ಆಲ್ರೆಡಿ ನಾವು ಫಿಫಾ ವರ್ಲ್ಡ್ ಕಪ್ ನೋಡಿದ್ವಿ, ಇವಾಗ ಫಿಫಾ ವರ್ಲ್ಡ್ ಕಪ್ ಅಂಡರ್-17 ಬಗ್ಗೆ ನೋಡ್ತೀವಿ. ಸೊ ಇದು ಇವಾಗ ನಡೆದಿದ್ದು 2023 ಎಲ್ಲಿ ನಡೆದೈತಿ, ಇಂಡೋನೇಷ್ಯಾದೊಳಗಡೆ ನಡೆದೈತೆ. ಅಂದ್ರೆ ಇವಾಗ 2023 ಇಂಡೋನೇಷ್ಯಾದೊಳಗಡೆ ನಡೆದೈತೆ. ಗೆದ್ದವ್ರು ಯಾರು, ಜರ್ಮನಿ ತಂಡ. ಗೆದ್ದಂತ ತಂಡ ಯಾವುದು, ಅಂಡರ್-17 ಫಿಫಾ ವರ್ಲ್ಡ್ ಕಪ್, ಅಂದ್ರೆ ಫುಟ್ಬಾಲ್ ವರ್ಲ್ಡ್ ಕಪ್ ನ ಅಂಡರ್-17 ಫುಟ್ಬಾಲ್ ಆಟಕ್ಕೆ ಯಾವುದು, ಫಿಫಾ ವರ್ಲ್ಡ್ ಕಪ್ ಅಂತಂದ್ ಹೇಳ್ತೀವಿ. 2023 ಇಂಡೋನೇಷ್ಯಾದಲ್ಲಿ ನಡೀತು, ಜರ್ಮನಿ ಅವ್ರು ಗೆದ್ರು. ನೆಕ್ಸ್ಟ್ 2025, 26, 27, 28, 29 ಅಂತಂದ್ ಏನ್ ಕೊಟ್ಟಿದಾರೆ ಅಲ್ಲಿ. ಸೊ ಈಗೇನ್ ನಡೆದ್ರ ಅವೆಲ್ಲ ಎಲ್ಲಿ ನಡೆಯೋ ಇದಾವ, ಕತಾರ್ ಒಳಗಡೆ ನಡೀತಿದಾವ. ಸಿಂಪಲ್ ಆಗಿ ಆನ್ಸರ್ ಒಂದೇ, ಕತಾರ್.
ಸೊ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ಏನಾದ್ರೂ ಚೇಂಜಸ್ ಆಯ್ತು ಅಂತಂದ್ ಹೇಳಿದ್ರೆ ನಾನು ನಿಮಗೆ ಮತ್ತೆ ಹೇಳ್ಕೊಟ್ಟಿರ್ತೀನಿ, ವಿಡಿಯೋದಲ್ಲಿ ಹೇಳಿರ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವುದೇ ಟೆನ್ನಿಸ್ ಆಟದಲ್ಲಿ ಯಾವುದೇ ಆಟವು 0-0 ದಿಂದ ಸ್ಟಾರ್ಟ್ ಆಗತ್ತ. ಅದಾದ ನಂತರ ಟೆನ್ನಿಸ್ ನಲ್ಲಿ ಶೂನ್ಯ ಪಾಯಿಂಟ್ ಅನ್ನ ಏನಂತ ಕರೀತಾರೋ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಯಾವಾಗಲೂ 0-0 ದಿಂದನೇ ಸ್ಟಾರ್ಟ್ ಆಗತ್ತ. ಅದಾದ ನಂತರ ಆ ಪಾಯಿಂಟ್ ಅನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಲವ್ ಅಂತ ಕರೀತಾರೆ. ಏನಂತ ಕರೀತಾರ? ಲವ್ ಅಂತಂದ್ ಹೇಳಿ ಕರೀತಾರ. ಅದಾದ ನಂತರ ಮೌಮಾ ದಾಸ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ಯಾವ ಆಟಕ್ಕೆ ಅಂತಂದ್ ಹೇಳಿದ್ರೆ ಟೇಬಲ್ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಆಮೇಲೆ ಪಿ ಆರ್ ಶ್ರೀಜೇಶ್ ಇವರೊಬ್ರು ಯಾವ ಆಟಗಾರರು ಅಂತ ಕ್ವಶನ್ ಅನ್ನ ಕೇಳಿದಾರ. ಇವ್ರು ಯಾರಂತಂದ್ ಹೇಳಿದ್ರೆ ಹಾಕಿ ಆಟಗಾರರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮಹಿಳೆಯರ ಹೆಪ್ಲಾಥಾನ್ ಎಷ್ಟು ಸ್ಪರ್ಧೆಗಳನ್ನ ಹೊಂದಿರುತ್ತ ಅಂತ ಕ್ವಶನ್ ಕೇಳಿದಾರೆ. ಮಹಿಳೆಯರ ಹೆಪ್ಲಾಥಾನ್ ಎಷ್ಟು ಆಟಗಳನ್ನ ಹೊಂದಿರುತ್ತ? 7 ಆಟಗಳನ್ನ ಹೊಂದಿರುತ್ತ. ನಾನು ಅದ್ರ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಫಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಹೆಪ್ಲಾಥಾನ್ ಒಳಗಡೆ, ವುಮೆನ್ಸ್ ಹೆಪ್ಲಾಥಾನ್ ಒಳಗಡೆ ಫಸ್ಟ್ ಆಟವನ್ನ 100 ಮೀಟರ್ಸ್ ಹರ್ಡಲ್ಸ್ ಅಂತಂದು ಓಡಿಸ್ತಾರ. ಅದಾದ ನಂತರ ಹೈ ಜಂಪ್ ಇರುತ್ತ, ಆಮೇಲೆ ಶಾರ್ಟ್ ಪುಟ್, 200 ಮೀಟರ್ಸ್, ಲಾಂಗ್ ಜಂಪ್, ಜಾವ್ಲಿನ್ ಥ್ರೋ, 800 ಮೀಟರ್ಸ್. ಎಲ್ಲಾ ಗೇಮ್ಸ್ ಗಳನ್ನ ಆಡ್ಬಿಟ್ಟು ಯಾರು ಹೈಯೆಸ್ಟ್ ಪಾಯಿಂಟ್ ಅನ್ನ ತಗೊಂಡಿರ್ತಾರ ಸೊ ಅವ್ರ ಏನಂತಂದ್ ಹೇಳಿದ್ರೆ ವಿನ್ನರ್ ಆಗಿರ್ತಾರ. ಸೊ ಮಹಿಳೆಯರ ಹೆಪ್ಲಾಥಾನ್ ಅಂತಂದ್ ಹೇಳ್ತೀವಿ, ಮಹಿಳೆಯರ ಹೆಪ್ಲಾಥಾನ್ ಅಂತಂದ್ ಹೇಳಿ. ಸೊ ಇಷ್ಟು ಏನಂತಂದ್ ಹೇಳಿದ್ರೆ ನಿಮ್ಗ ಇವಾಗ ಇನ್ನೂ ಅದಾವ. ಸೊ ಇನ್ನೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಇಂಪಾರ್ಟೆಂಟ್ ಐತಾ. ಸೊ ಇನ್ನು ಏನೇನು ಯಾವ್ದ್ರ ಬಗ್ಗೆ ಹೇಳ್ಬೇಕು ನಾನು ಇವಾಗ, ಇನ್ನು ಲಾನ್ ಟೆನ್ನಿಸ್ ಬಗ್ಗೆ ಯಾವ ಕಪ್ಗಳು ಬರ್ತಾವ ಅದ್ರ ಬಗ್ಗೆ ಹೇಳ್ಬೇಕು. ಆಮೇಲೆ ಫುಟ್ಬಾಲ್ ಅಲ್ಲಿ ಯಾವ ಕಪ್ಸ್ ಗಳು ಬರ್ತಾವ ಅದ್ರ ಬಗ್ಗೆ ಹೇಳ್ಬೇಕು. ಆಮೇಲೆ ನೆಕ್ಸ್ಟ್ ಗಾಲ್ಫ್ ಅದು ಇದು ಬರ್ತಾವ, ಇನ್ನೊಂದು 5-6 ಗೇಮ್ಸ್ ಗಳು, ಅದ್ರ ಬಗ್ಗೆ ಎಲ್ಲಾನು ಹೇಳ್ಕೊಂಡು ನಾನು ನಿಮ್ಗೆ ಟೋಟಲ್ ಆಗಿ 4 ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ಆಲ್ರೆಡಿ 2 ಆಗಿದಾವ, ಇದು ಒಂದು 3, ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.